ನಮಸ್ಕಾರ. ಅಂಥದ್ದೇನಿದೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಹಾಕೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನಿವತ್ತು ನುಗ್ಗೆ ಸೊಪ್ಪಿನಲ್ಲಿರುವಂತಹ ಪೋಷಕಾಂಶಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನುಗ್ಗೆ ಸೊಪ್ಪಿನ ನೀರು ಕುಡಿಯುವುದರಿಂದ ದೇಹಕ್ಕೆ ಅದ್ಭುತವಾದ ಪೋಷಕಾಂಶಗಳು ಸಿಗುತ್ತವೆ. ತೂಕ ನಷ್ಟ ಮತ್ತು ಡಿಟಾಕ್ಸ್ಗೆ ಸಹಾಯ ಮಾಡುತ್ತದೆ. ಇಂದಿನ ಕಾಲದಿಂದಲೂ ಆಹಾರ ಮತ್ತು ಔಷಧಿಯಾಗಿ ನುಗ್ಗೆಕಾಯಿ ಮತ್ತು ನುಗ್ಗೆ ಸೊಪ್ಪು ಉಪಯೋಗಿಸ್ತಾ ಬಂದಿದ್ದೀವಿ. ಕಿತ್ತಳೆಗಿಂತ 7 ಪಟ್ಟು ಹೆಚ್ಚು ವಿಟಮಿನ್ ಸಿ, ಕ್ಯಾರೆಟಿಗಿಂತ 10 ಪಟ್ಟು ಹೆಚ್ಚು ವಿಟಮಿನ್ ಎ, ಹಾಲಿಗಿಂತ 17 ಪಟ್ಟು ಹೆಚ್ಚು ಕ್ಯಾಲ್ಶಿಯಂ, ಮೊಸರಿಗಿಂತ 9 ಪಟ್ಟು ಹೆಚ್ಚು ಪ್ರೋಟೀನ್, ಬಾಳೆಹಣ್ಣಿಗಿಂತ 15 ಪಟ್ಟು ಹೆಚ್ಚು ಪೊಟ್ಯಾಷಿಯಂ ಮತ್ತು ಪಾಲಕ್ಗಿಂತ 25 ಪಟ್ಟು ಹೆಚ್ಚು ಕಬ್ಬಿಣಾಂಶ ನುಗ್ಗೆ ಸೊಪ್ಪಿನಲ್ಲಿದೆ. ಚಿಕ್ಕ ಮಕ್ಕಳು, ಗರ್ಭಿಣಿಯರು ಮತ್ತು ಬಾಣಂತಿಯರು ತಮ್ಮ ದೇಹ ಮತ್ತು ಮನಸ್ಸನ್ನು ಉತ್ತಮ ರೀತಿಯಲ್ಲಿ ಪೋಷಿಸಿಕೊಳ್ಳಲು ನುಗ್ಗೆಕಾಯಿಯನ್ನು ಸೇವಿಸಬೇಕು ಅಂಥೇಳಿ ಡಾಕ್ಟರು ವಿಶೇಷವಾಗಿ ಸಲಹೆಯನ್ನು ನೀಡ್ತಾರೆ. ಅದರ ಹೂವು ಕೂಡ ಅದ್ಭುತ ಪೋಷಕಾಂಶಗಳನ್ನು ಒಳಗೊಂಡಿದೆ. ನುಗ್ಗೆಕಾಯಿ ಅಥವಾ ನುಗ್ಗೆ ಸೊಪ್ಪಿನಲ್ಲಿ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿ ಇವೆ. ವಿಟಮಿನ್ ಎ, ಸಿ, ಇ, ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಕಬ್ಬಿಣದಂತಹ ಜೀವಸತ್ವಗಳು, ಪೋಷಕಾಂಶಗಳು ಮತ್ತು ಖನಿಜಗಳಿಂದ ತುಂಬಿದೆ. ನೀವು ಹಿಮೋಗ್ಲೋಬಿನ್ನಿಂದ ಏನಾದರೂ ಬಳಲ್ತಾ ಇದ್ದರೆ, ಅಥವಾ ನಿಮ್ಮ ಕೂದಲು ಹೆಚ್ಚು ಉದುರುತ್ತಾ ಇದ್ದರೆ, ಅಥವಾ ತೆಳುವಾದ ಮೂಳೆಗಳನ್ನು ಹೊಂದಿದರೆ, ಇಲ್ಲ ಚರ್ಮದ ಸಮಸ್ಯೆಗಳನ್ನು ಅನುಭವಿಸ್ತಿದ್ರೆ ಪ್ರತಿನಿತ್ಯ ನುಗ್ಗೆ ಸೊಪ್ಪನ್ನು ಉಪಯೋಗಿಸೋದ್ರಿಂದ ಈ ಸಮಸ್ಯೆಗಳಿಂದ ಪರಿಹಾರನ ಕಂಡುಕೊಳ್ಳಬಹುದು. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿದ್ದರೆ ಅಥವಾ ಐಸೈಟ್ ದೃಷ್ಟಿಯ ದೋಷಗಳಿದ್ದರೆ ಪ್ರತಿನಿತ್ಯ ನುಗ್ಗೆ ಸೊಪ್ಪನ್ನು ಉಪಯೋಗಿಸಿ ಪರಿಹಾರನ ಕಂಡುಕೊಳ್ಬೋದು. ಒಂದು ಮುಷ್ಟಿ ನುಗ್ಗೆ ಸೊಪ್ಪನ್ನು ನೀರಿನಲ್ಲಿ ಹಾಕಿ 15ರಿಂದ 20 ನಿಮಿಷ ಕುದಿಸಿ ಆ ನೀರನ್ನು ತಣ್ಣಗಾದ್ಮೇಲೆ ಕುಡಿಬೋದು. ಇಲ್ಲ ಇದನ್ನು ಸಾರು ಅಥವಾ ಪಲ್ಯ ಆ ರೀತಿ ಮಾಡಿಕೊಂಡು ಕೂಡ ತಿನ್ನಬಹುದು. ಇಲ್ಲ ಪ್ರತಿದಿನ ಅಡುಗೆಯಲ್ಲಿ ಉಪಯೋಗಿಸೋಕ್ಕೆ ಕಷ್ಟ ಆದರೆ ಈಗ ನುಗ್ಗೆ ಸೊಪ್ಪಿನ ಪುಡಿ ಮಾರ್ಕೆಟಲ್ಲಿ ಸಿಕ್ಕತ್ತೆ. ಪುಡಿನ ತಂದು ನೀರಿನಲ್ಲಿ ಪ್ರತಿದಿನ 1 ಸ್ಪೂನ್ ಹಾಕ್ಕೊಂಡು ಕುಡಿಬಹುದು. ಇಷ್ಟೊಂದೆಲ್ಲ ಉಪಯೋಗ ಇರೋ ಅಂತಹ ನುಗ್ಗೆ ಸೊಪ್ಪನ್ನು ಎಲ್ಲರೂ ಬಳಸಿ ತಮ್ಮ ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ.